ಓಕೆ ಸರ್, ನಟ ಕಮಲ ಹಾಸನ್ ಅವರ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಕೇಳಕ್ಕೆ ಬಂದಿದ್ದೀರಾ? ಒಂದ್ ಕಡೆ ಅವರು ಕ್ಷಮೆ ಕೇಳೋದಿಲ್ಲ ಅನ್ನುವಂಥದ್ದು, ಇನ್ನೊಂದು ಕಡೆ ಕನ್ನಡದಲ್ಲಿ ಈ ಬಗ್ಗೆ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯ ಕೂಡ ಆಗ್ತಾ ಇದೆ. ಆಕ್ಟರ್ ಆಗಿ ಈ ರೀತಿ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಗೊತ್ತಿಲ್ಲ, ಅದನ್ನು ಅವಹೇಳನಕಾರಿ ಅಂತ ನಾವು ಅಂದ್ಕೊಂಡಂಗೆ. ಯಾಕಂದರೆ ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು. ಕೇಳಬೇಕು, ಅದನ್ನು ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು, ಅಥವಾ ನಮ್ಮ ಹಕ್ಕು, ಅದನ್ನು ಕೇಳ್ಕೋಬೋದು. ಹಂಗಂತ ಅಂದ್ಬಿಟ್ಟು ಅದನ್ನು ಅಷ್ಟೊಂದು ಭಾವುಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಭಾಷೆಗಳು ಎಲ್ಲಿಂದನೋ ಹೊಟ್ಟು ಬಂದಿರ್ತವೆ. ಸೊ ಹಂಗಂತ ಅಂದ್ಬಿಟ್ಟು ಒಂದು ಭಾಷೆ ಮೇಲೂ ಒಂದು ಭಾಷೆ ಕೀಳು ಅಂತ ಆಗ್ಬಿಡಲ್ವಲ್ಲ. ಕನ್ನಡವೂ ಎಲ್ಲಿಂದನೋ ಹೊಟ್ಟು ಬಂದಿದೆ, ತಮಿಳು ಎಲ್ಲಿಂದನೋ ಹೊಟ್ಟು ಬಂದಿದೆ. ಇದರಿಂದ ಅದು ಹುಟ್ಟುಬಿಡ್ತು ಅನ್ನೋದಕ್ಕೆ, ಈಗ ನನ್ನ ತಾಯಿ ಹೊಟ್ಟೆಯಿಂದ ನಾನು ಹುಟ್ಟಿದೆ ಅಂದರೆ ನನಗೋ ನನ್ನ ತಾಯಿಗೂ ಅವಮಾನ ಅಲ್ವಲ್ಲ, ಯಾರಿಗೂ ಅವಮಾನ ಅಲ್ಲ ಅದು. ಸೊ ಸಮಾಧಾನವಾಗಿ ಇದನ್ನು ಭಾವುಕವಾಗಿ ಇದು ಮಾಡಿದೆ, ಭಾವುಕವಾಗಿ ಜನಗಳನ್ನ ರೊಚ್ಚಿಗೆ ಏಳಿಸ್ದೆ. ಯಾಕಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಅದನ್ನು ಮೊದಲು ಮಾಡಬೇಕಾಗತ್ತೆ. ಈಗಾಗಲೇ ನಮ್ಮಲ್ಲಿ ಭಾಷೆ, ಧರ್ಮ, ಜಾತಿ ಎಲ್ಲದನ್ನೂ ಇಟ್ಕೊಂಡು ಬಳಸ್ಕೊಂಡು ಅದನ್ನು ರಾಜಕೀಯ ಮಾಡ್ಕೊಂಡು ಅದನ್ನು ಬಂಡವಾಳ ಮಾಡಿಕೊಂಡು ಅದರ ಲಾಭ ತೊಗೊಳ್ಳೋರೇ ಜಾಸ್ತಿ ಇರೋದ್ರಿಂದ ಇದನ್ನು ಭಾವುಕವಾಗಿ ನೋಡಿದೆ. ಭಾಷೆಯನ್ನು ಭಾಷೆಯಾಗಿ ಪರಿಗಣಿಸಿ ಒಬ್ಬ ತಿಳಿದ ಮನುಷ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ ಏನು ಅಂತ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾಕಂತೇಳಿ ಸರ್, ಅವರು ಹೇಳಿದ್ದು ಸ್ಪಷ್ಟವಾಗಿದೆ, ತಮಿಳಿನಿಂದ ಕನ್ನಡ ಬಂದಿದೆ ಅವರು ಸ್ಟೇಟ್ಮೆಂಟ್. ಅದರಿಂದ ಯಾವುದಕ್ಕೆ ಅವಮಾನ ಆದಂಗೆ ಆಯಿತು? ಯಾರಿಗೂ ಅವಮಾನ ಆದಂಗೆ ಆಗಲಿವಲ್ಲ, ಬಂದಿದ್ದರೆ ಸರಿ. ಅದಕ್ಕೆ ಯಾಕಂದರೆ ಬೇಕಾದಷ್ಟು ಥಿಯರಿಗಳಿದೆ. ಒಂದೊಂದು ಭಾಷೆನೂ ಎಲ್ಲಿಂದ ಬಂತು ಅಂತ ಯಾವುದೂ ನಿಮಗೆ ನಿಖರವಾದ ಮಾಹಿತಿಗಳೆಲ್ಲೂ ಸಿಕ್ಕೋದಿಲ್ಲ. ಇದು ಸಂಶೋಧನೆಗಳು ಇನ್ನೂ ನಡೀತಾನೆ ಇವೆ, ಎಲ್ಲಿಂದ ಬಂತು ಅಂತ ಅಂದ್ಬಿಟ್ಟು. ಸೊ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬಂತು ಅಂದರೆ ಅವಮಾನ ಅಂತ ಯಾಕೆ ಅನ್ಕೋಬೇಕು ನಾವು? ಯಾಕಂದರೆ ಕನ್ನಡಕ್ಕೆ ಇತಿಹಾಸ ದೊಡ್ಡದಿದೆ ತಮಿಳಿಗಿಂತ ಏನೋ ಅಲ್ಲ. ಅದರಲ್ಲಿ ಏನು ಪೈಪೋಟಿ ಏನಿದೆ? ಯಾರ ಜೊತೆ ಪೈಪೋಟಿ ಹೇಳ್ತಿದ್ದೀವಿ ನಾವು? ಪೈಪೋಟಿ ಇಲ್ಲಿಲ್ಲ. ಭಾಷೆಗಳು ಎಲ್ಲ ಭಾಷೆಗಳು ಇರ್ತವೆ. ಹಂಗಂತ ಅಂದ್ಬಿಟ್ಟು ಒಂದು ಭಾಷೆಗೆ ಪ್ರಾಮುಖ್ಯತೆ ಕಡಿಮೆ ಆಗಿಬಿಡುತ್ತೆ ಅನ್ನೋದಿಲ್ವಲ್ಲ. ಏನೇನೋ ಬಂದಿರ್ಬೋದು, ಅದು ಒಂದು ಥಿಯರಿ ಇರ್ಬೋದು. ಇದ್ರೆ ಈಗ ಅವ್ರ ಥಿಯರಿ ಏನಿದೆ ಅಂತ ತಿಳ್ಕೊಳ್ಳೋಣ ಅಷ್ಟೇ. ಸರ್, ಈಗ ಯಾಕಂತ ಹೇಳಿದ್ರೆ ಅವರ ಚಿತ್ರವನ್ನು ಅವರು ಕ್ಷಮೆ ಕೇಳೋ ತನಕ ನಾವು ಬ್ಯಾನ್ ಮಾಡ್ತೀವಿ, ಕನ್ನಡದಲ್ಲಿ ಬಿಡುಗಡೆ ಆಗೋಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಆಗ್ರಹ ಗೊತ್ತಿಲ್ಲ. ಅಧಿಕಾರದಲ್ಲಿರೋರು ಏನು ಹೇಳ್ತಾರೋ ಅದು ನಡೆಯುತ್ತೆ, ಅದು ಮಾಡ್ತಾ ಇರ್ತಾರೆ. ಅದಾಗಲಿ. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾರು ಅವಮಾನ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರೊಂದು ಥಿಯರಿ ಹೇಳ್ತಾ ಇದ್ದಾರೆ ಅಂದರೆ ಆ ಥಿಯರಿ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಷ್ಟೇ. ಅಲ್ಲ, ಅಷ್ಟೇನಾ? ಇದೆ ಸರ್. ಈಗ ಆಪರೇಷನ್ ಸಿಂಧೂರ ಆದ ನಂತರವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಒಂದೊಂದು ಕಡೆ ರಿವೀಲ್ ಆಗಬೇಕು, ಏನು ಫ್ಯಾಕ್ಟ್ ಆಗಿದೆ ಅದು ರಿವೀಲ್ ಆಗಬೇಕು ಅನ್ನೋಂಥದ್ದು ಕಡೆ, ಇನ್ನೊಂದು ಕಡೆ ಆ ಥರ ಪ್ರಶ್ನೆ ಮಾಡಿದ್ರೆ ಸೈನ್ಯವನ್ನೇ ಪ್ರಶ್ನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಈ ದೇಶದಲ್ಲಿ ಈ ರೀತಿ ಚರ್ಚೆಗಳಾಗ್ತಾನೆ ಇದೆ ಸರ್. ಯಾವುದೇ ಆಗಲಿ, ಎಲ್ಲಿವರೆಗೂ ಅಂಧಾಭಿಮಾನ ಇರುತ್ತೋ, ಭಾಷೆ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಅಲ್ಲಿವರೆಗೂ ಅದನ್ನು ಬಳಸ್ಕೊಳ್ಳೋರು ಇದ್ದೇ ಇರ್ತಾರೆ. ಅದನ್ನು ಬಿಟ್ಟು ನಿಜವಾದ ಅವಶ್ಯಕತೆಗಳು, ನಿಜವಾದ ಸಮಸ್ಯೆಗಳೇನು, ಅಥವಾ ಏನೋ ಒಂದು ನಡೆದಿದೆ ಅಂದರೆ ಅದನ್ನು ಬಗೆಹರಿಸೋದಕ್ಕೆ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ನಡೀತಿ, ಈಗ ಅದನ್ನು ಬಗೆಹರಿಸೋದಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು ಹೊರತು ಅದರ ರಾಜಕೀಯ ಲಾಭ ತೊಗೊಳೋದಕ್ಕೆ ಯಾವಾಗ ಬಿಟ್ಕೊಡ್ತೀವಿ ನಾವು ಅಂದರೆ ನಾವು ಅಂತರಾದಾಗ ಜಾಗೃತರಾಗಬೇಕು.